ವಂಚನೆ ಮಾಡಿದ್ದಂತಹ ಪಿಡಿಒ ಯೋಗೇಂದ್ರ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ವೈದ್ಯನ ಜೊತೆ ಸೇರಿ ವಂಚನೆ ಮಾಡಿದ್ದಾನೆ. ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ವೈದ್ಯನ ಜೊತೆಗೆ ಸೇರಿ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. 2021ರಲ್ಲಿ ದಾಬಸ್ಪೇಟೆ ವ್ಯಕ್ತಿಗೆ 30 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪಿಎಸ್ಐ ಕೆಲಸ ಕೊಡಿಸ್ತೀವಿ ಅಂತ 45 ಲಕ್ಷ ಹಣ ಆರೋಪಿಗಳು ಪಡೆದುಕೊಂಡಿದ್ರು. ದಾಬಸ್ಪೇಟೆ ವೈದ್ಯ ಚಂದ್ರಶೇಖರ್ ಮತ್ತು ಯೋಗೇಂದ್ರ ವಿರುದ್ಧ ಈ ಬಗ್ಗೆ ದೂರು ದಾಖಲಾಗಿದೆ. ಇನ್ನು ದೂರಿಗೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ನಡೀತಾ ಇದೆ. ಒಂದಾದ ನಂತರ ಒಂದರಂತೆ ಪಿಡಿಒ ಯೋಗೇಂದ್ರ ಅವರ ಕರ್ಮಕಾಂಡಗಳು ಬೆಳಕಿಗೆ ಬರ್ತಾ ಇದೆ. ಈಗ ಅವರ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ವೈದ್ಯನೊಬ್ಬನ ಜೊತೆಗೆ ಸೇರಿಕೊಂಡು ವಂಚನೆ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು 2021ರಲ್ಲಿ ಆದಂತಹ ವಂಚನೆ ಪ್ರಕರಣ. 2021ರಲ್ಲಿ ದಾಬಸ್ಪೇಟೆಯ ವ್ಯಕ್ತಿಗೆ 30 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪಿಎಸ್ಐ ಕೆಲಸ ಕೊಡಿಸುವಂತಹ ಒಂದು ಆಸೆಯನ್ನ ತೋರಿಸಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಾಬಸ್ಪೇಟೆ ವೈದ್ಯ ಚಂದ್ರಶೇಖರ್ ಮತ್ತು ಯೋಗೇಂದ್ರ ವಿರುದ್ಧ ದೂರು ದಾಖಲಾಗಿದೆ.